ನಮಸ್ಕಾರ ಅಭಿಮಾನಿಗಳೇ, ಎಲ್ಲರಿಗೂ ಶುಭೋದಯ. ಏನ್ ಗೊತ್ತಾ, ಇವತ್ತ ವಿಶೇಷ ದಿನ ನಮ್ಮ ಮನೆಯೊಳಗ. ಸಂಡೇ ಭಾನುವಾರ ದಿನ ನಮ್ಮ ಮನೆಯೊಳಗ ಅತಿಥಿಗಳು ಬರ್ತಾ ಇದಾರೆ. ಬಹಳ ಸ್ಪೆಷಲ್ ಅದಾರ ಅವರು. ನಮ್ಮ ಮನೆಯವ್ರಿಗೂ ಫುಲ್ ಪರಿಚಯ ಅದಾರ. ನನಗ ಅವ್ರ ಏನ್ ಬರ್ತಾ ಇದಾರಲ್ಲ ಗೀತಾ ಅಂತ ಹೇಳಿ, ಅವಳು ಬಹಳ ಪರಿಚಯ ಅದಾಳ. ಇವತ್ತು ಅವ್ರಿಗೆ ಭೇಟಿ ಆಗೋಣ, ನೋಡೋಣ ಯಾರವರು, ಏನು, ಹೆಂಗಾಗಿದ್ದಾಳೆ ಗೀತಾ ಅಂತ ಹೇಳಿ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀವಿ. ನಮ್ಮ ರಿಲೇಟಿವ್ಸ್ ನಮ್ಮವ್ರಿಗೆ ನೋಡೋದ ಒಂದು ಖುಷಿ ಇರ್ತದ. ಏನೇನ್ ಮಾಡ್ತೀವಿ ಅವ್ರ ಜೊತೆ ನೋಡಕ್ ನಡಿ. ಗಾಡಿ ಐತಿ, ಅದ ಹೋಗ್ತಾ ಇದಾನ. ಬಂದ್ರು ರೆಡಿ ಆಗಿದ್ದಾರೆ. ಇಂಟರ್ನ್ಯಾಷನಲ್ ಯೋಗ ಡೇ ಅದ ಇವತ್ತ. ಹಾಯ್, ಹಲೋ, ನಮಸ್ಕಾರ, ಶುಭೋದಯ, ಸುಪ್ರಭಾತ. ಇವತ್ತು 21 ಜೂನ್ 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ. ಪ್ರತಿ ವರ್ಷ ನಾನು ನನ್ನ ಕಚೇರಿಗೆ, ಆಫೀಸಿಗೆ ಯೋಗ ದಿನಾಚರಣೆಗೆ ಅಟೆಂಡ್ ಮಾಡಿದ್ದೇನೆ. ಸೊ ಇವತ್ತು ಕೂಡ ನಿವೃತ್ತಿಯಾಗಿದ್ದೇನೆ. ಆದರೂ ಕೂಡ ನನಗೆ ಹೋಗ್ಬೇಕಂತ ಇನ್ನೂ ಹುಮ್ಮಸ್ಸು ಇದೆ. ಕಾಮನ್ ಆಗಿ ಮೆಸೇಜ್ ಹಾಕಿದ್ದಾರೆ ಇಲಾಖೆಯವರು. ಹೋದರೆ ಅವರೇನು ಬೇಡ ಅಂತ ಅನ್ನಲ್ಲ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಭಾಗವಹಿಸಿ ಮತ್ತೆ ಬರ್ತೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ತೆ. ಬರ್ರಿ 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 ಒಳಗಡೆ ಬರ್ರಿ. ಅಲ್ಲ, ನಮ್ಮ ಪರಿಚಯ, ನಮ್ಮ ಮನೆಯವ್ರಿಗೆ ಪರಿಚಯ. ಮತ್ತೆ ಕೂತ್ಕೊಳ್ರಿ. ಹೆಂಗಿದ್ದೀರಿ? ಆರಾಮಿದ್ದೀರಿ? ಎಲ್ಲ ಬೊಕ್ಕೆ ಅದು ಎಲ್ಲ ತಗೊಂಡ್ಬಂದಿದ್ದೀರಾ? मी पण येतो थोडस बोलतो. ಇವತ್ತಿನ ಎಷ್ಟು ಖುಷಿ ದಿನ ನೋಡಿ. ಅವರು ಹೊರಗಡೆ, ನನಗಂತೂ ಪರಿಚಯ ಇಲ್ಲ ಪಾಪ. ಹೊರಗಡೆ ಕಾರ್ ಬಂತು. ಗೀತಾಗ ಭಾಳ ಸಣ್ಣಾಗಿದ್ದಾಗ, ಯಾಕಂದ್ರೆ ಭಾಳ ವರ್ಷ ಗ್ಯಾಪ್ ಆಯ್ತು. ಆದ್ರೆ ಅವ್ರ ಅಪ್ಪ ಅಮ್ಮಂದ ಅಪ್ಪ ಅಮ್ಮನ ಪರಿಚಯ ಅಂತೂ ನಮಗ್ ಬಹಳ ಐತಿ. ಸಣ್ಣಾಗಿದ್ದಾಗಿನ ಯಾವಾಗ್ಲೂ ನೆನ್ಪು ಮಾಡ್ಕೋತಿರ್ತೇನೆ. ಯಾಕಂದ್ರೆ ನೀರ್ ಕುಡ್ದಿದ್ದು, ಊಟ ಮಾಡಿದ್ದು ಮರ್ಯಾಕ್ ಸಾಧ್ಯ ಇಲ್ಲ. ಅವ್ರ ಮನೆಗೆ ಸ್ಕೂಲಿಗೆ ಹೋಗುವಾಗ ನಾವು ಸಾಯಂಕಾಲ 5 ಗಂಟೆಗೆ ನಾವು ಅಲ್ಲಿ ಏನು ಹೋಗ್ತಿದ್ವಲ್ಲ, ಸ್ಕೂಲ್ ಮುಗಿಸ್ಕೊಂಡೆ ಅವ್ರ ಮನೆಗೆ ಹೋಗಿ ನೀರು ಕುಡಿದೇ ನಾವು ಹೋಗ್ತಿರ್ಲಿಲ್ಲ. ಮತ್ತೆ ಏನಾದ್ರು ತಿಂದೆ ಹೋಗೋರು ನಾವು. ಆ ರೀತಿ ಅವ್ರ ಮನಿ ನಿಜವಾಗ್ಲೂ ಸ್ಪೆಷಲ್ ಅದಾರ ಅವ್ರ. ನಮ್ಮ ಮಾಮ ದಗಡು ಮಾಮ ಅವರು. ಎಷ್ಟೋ ವರ್ಷದ ನಂತರ ಗೀತಾಗ ನೋಡ್ದೆ. ಗೀತಾಗೂ ನೋಡಿ ಬಹಳ ಖುಷಿ ಆಯ್ತು. ಅವಳು ಹೆಂಗದ ಹಂಗದ, ಎಷ್ಟು ನಕ್ಕೊಂತ ಮಾತಾಡ್ತಾ ಇದ್ದಾಳ. ಆಮೇಲೆ ಅವರು ಗೀತಾ ಅವ್ರ ಯಜಮಾನ್ರಂತೆ. ಸರ್ ಅವ್ರ ಪರಿಚಯ ನನಗೆ ಫಸ್ಟ್. ಬಾಪ್ರೇ, ಅಲ್ಲ ಎಷ್ಟು ಭಾರಿ ಇಟ್ಟಾರ. ನೋಡಿ ಎಷ್ಟು. ಅದೇ ನಿವೃತ್ತಿ ಹೌದಾ? ಅಂದ್ರೆ ನಮ್ಮ ಮನ್ಯಾಗ ನಿವೃತ್ತಿ सोपान मुक्ताबाई, निवृत्ती ज्ञानेश्वर सोपान मुक्ताबाई ಇದು ಪಂಡರಪುರದ ಒಂದು ಇದೈತಿ. ದೇವ್ರದ 4 ಹೆಸರು ನಮ್ಮ ಮನೆಗೆಲ್ಲ ಅವ ಹೆಸರು. ನಿಮ್ಮ ಅವ ಹೆಸರು ಅದಾವ್ರಿ. ಖರೆ ನಿವೃತ್ತಿ ಅಂತ ನಾವು ಕೇಳಿದ್ದು ಫಸ್ಟ್ ಟೈಮ್ ಹೆಸರು ಇದೆ. ಮಸ್ತ್ ಅದ ಹೆಸರೇ ನೆನಪು ಉಳಿತೈತಿ. ಯಾವಾಗ ನೆನ್ಪಿಟ್ಕೋತೀನಿ ನಾ ನಿಮಗ. ಸುಂದರ ಕುಂದನಗರಿ ಬೆಳಗಾವಿಯ ಇವತ್ತಿನ ಶುಭ ಮುಂಜಾನೆಯಲ್ಲಿ ಇವತ್ತು ವಿಶೇಷ ಅಂತಂದ್ರೆ, ಇವರು ಮನೆಗೆ ಭೇಟಿ ಕೊಟ್ಟು ನನಗೆ ಸತ್ಕಾರ ಮಾಡಿದ್ದು, ಹೂಗುಚ್ಚ ಕೊಟ್ಟು, ಅದು ಬಹಳ ನಮಗೆ ಖುಷಿ ಆಯ್ತು. ಮತ್ತೆ ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ದಿನ ಅಂತಂದ್ರೆ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೊ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ. ಆಮೇಲೆ ನಮ್ಮ ಸಮೃದ್ಧಿ ಸನ್ನಿಧಿಗೆ ತಮಗೂ ಸ್ವಾಗತ, ಸುಸ್ವಾಗತ. ನಿವೃತ್ತಿ ಅವರು, ಆಮೇಲೆ ಅವ್ರ ಮಗಳ ಹೆಸರು ಗೀತಾ ಅವರು. ಗೀತಾ ಅವರ ಮಗ ಏನ್ ಹೆಸರು? ಶ್ರೇಯಸ್. ಮಾತೇಶ್. ಎಲ್ಲರೂ ಕೂಡಿ ನಮಗೆ ಇವತ್ತು ಸತ್ಕಾರ ಮಾಡಿದ್ದಾರೆ. ಸೊ ಅವರ ಒಂದು ಈ ಪ್ರೀತಿ ಬಾಂಧವ್ಯ ನಮ್ಮೊಟ್ಟಿಗೆ ಯಾವತ್ತೂ ಹಿಂಗೆ ಇರ್ತದ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರನ್ನ ನಮಗ್ ವಿಡಿಯೋ ನೋಡಿದಾರಂತ. ವಿಡಿಯೋ ನೋಡಿ ಗುರ್ತಾಡಿದ್ರಂತ. ಅವ್ರ ನಮ್ಮ ಅಮ್ಮಾರ ಅಂತ ಹೇಳಿ ಗೀತಾ ಹೇಳಿದ್ಲಂತ. ಆಮೇಲೆ ನಾವು ನಮಗ್ ಪರಿಚಯ ಇಲ್ಲ. ಮುಂಚೆ ಚಿಕ್ಕೋಡಿ ಭಾಸಲ ಹೋಗಿದ್ದೀವಿ. ಏನೋ ಸರ್ವಿಸ್ ಹತ್ತೋಕ್ಕಿಂತ ಮುಂಚೆ ಚಿಕ್ಕೋಡಿ ಭಾಗವೊಮ್ಮೆ ಅವ್ರು ನಮ್ಮ ತಾನಕ್ ಮೋಶಿ ಅಂತ. ಹೌದೌದು ಅಜ್ಜಿ. ಹೌದೌದು. ನನಗ ನಿಮ್ ಮದ್ವೆಕ್ಕಿಂತ ಮೊದ್ಲ ಅವ್ರ ಪರಿಚಯ. ನಾ ಮೊದ್ಲಿಂದ ಅಜ್ಜಿದನು ಪರಿಚಯ. ಮತ್ತ ಅವ್ರ ನನಗ ಮೊದ್ಲಿಂದನೂ ಪರಿಚಯ ಇತ್ತು. ನಮ್ಮ ಪಪ್ಪಾನು ಚಿಕ್ಕೋಡಿ ಚಿಕ್ಕೋಡಿ ಒಳಗ ಬಾಳ ಇದ್ದಿದ್. ನಾವ್ ರಾಯಬಾಗದಾಗ ಬಾಳ ಇರೋದು ಕಮ್ಮಿ. ಆಮೇಲೆ ಅವ್ರ ಮಗ ಅಂತ. ಇವತ್ತು ಅಪ್ಪಂದಿರ್ ದಿನಾಚರಣೆ ಅದ ಗೊತ್ತದಲ್ಲ? ಅದೇ ಹೇಳಿ, ಅದು ಹೇಳೇಬಿಡಿ. ರಿಟೈರ್ಮೆಂಟ್ ಆಗಿ 1 ವರ್ಷ ಆಗ್ಲಿ ಬಂತೀಗ.
ಇನ್ನೂ ನಮಗ ಸತ್ಕಾರ ಮಾಡೋದು ಇನ್ನೂ ಮುಗಿತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಎಷ್ಟು ಭಾಗ್ಯವಂತರದೇವು ನಮ್ಮ ವಿಡಿಯೋಗಳು ನೋಡಿದ್ರಂತವ್ರೆ. ನೋಡಿ ನಮ್ಗೆ ಖುಷಿಯಾಗಿ ಭೇಟಿಯಾಗಿ ಬಂದಿದ್ದಾರೆ. ನಮ್ಮ ವಿಡಿಯೋಗಳು ಭಾಳ ಚಲೋ ಇರ್ತಾವಂತ, ನೋಡೋ ತರ ಅದಾವಂತ ಹೇಳಿದ್ರು. ನಮ್ಮವ್ರು ನಮ್ಮ ಬಗ್ಗೆ ಇಷ್ಟು ಹೊಗಳ್ತಾರ ಅಂದ್ರೆ ಖುಷಿ ಆಗ್ತದೆ. ಆಮೇಲೆ ನಿನ್ನಂತ ಅಪ್ಪ ಇಲ್ಲ ಅಂತಂದು ಅದ ಸಾಂಗ್ ಬಹಳ ಸರಿ ನೋಡ್ಯಾರಂತ, ಅದು ಹೇಳಿದಾರಂತವ್ರೆ. 25 times. One day. In one day. ಒನ್ ಡೇ 25 ಟೈಮ್ಸ್ ಇನ್ನು ನೋಡ್ತಾನೆ ಇದಾರೆ ಅವರು. ಟೈಮ್ ಸೆಕೆಂಡ್ ನೋಡ್ಕೊಂಡು ಇರ್ತಾರೆ. ಎಲ್ಲ ಈಗ ನಿಮಗ ಎಲ್ಲ ನಮ್ಮ ಪರಿಚಯದವ್ರು ಯಾರ್ಯಾರು ಅದಾರಲ್ಲ, ಈಗ ನಿಮ್ಗ ಅವ್ರಿಗೆ ನೋಡಿ ಬಹಳ ಗ್ಯಾಪ್ ಆಗಿರ್ತದೆ. ನೀವು ಆರಾಮಾಗಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ನೀವು ಒಬ್ಬ ಇಲ್ಲ ನಮ್ಮ ಅಣ್ಣ ಇದಾರ್ರಿ, ಇವ್ರು ನಮ್ಗ ಅಕ್ಕ ಮೂರು ಜನ ಒಬ್ರು ಇದಾರ್ರಿ. ಮನೇಲಿ ಇರ್ತಾರ, ಒಬ್ರು ಹೈದರಾಬಾದ್ ಇರ್ತಾರ. ಅಣ್ಣಾರ ನಮ್ಮ ಅಪ್ಪದ ಕೆಲಸ ಕಂಟಿನ್ಯೂ ಮಾಡಿದಾರೆ. ಹೌದಾ? ಚಲೋ ಆಯ್ತು. ನಮ್ಗ ಸ್ವೀಟ್ ಮಾಡ್ತಾ ಇದ್ದಾರೆ, ನಮ್ ದೊಡ್ಡ ಪ್ರಮಾಣ ಸಾಯ್ಬೇಕು ಅಂತ ಹೇಳಿ ನೋಡಿರ್ಬೇಕು ಅನ್ಸ. ನಾವು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ಇರೋ ಮನೆಯೊಳಗೆ ನಾವು ಬರ್ತಿದ್ದಿಲ್ಲ, ಅಲ್ಲೇ 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 तथागत महामानववादी गौतम बुद्ध, जगताला ईश्वरत्व शिकवणारे महान त्यागी तपस्वी भगवान महावीर, जगाला परम संदेश देणारे येशू ख्रिस्त, इस्लाम मीन्स सर्वंट ऑफ गॉड, जगाला देवाला शरण कसं जायचं याची वाट दाखवणारे महान वैज्ञानिक मोहम्मद पैगंबर, कन्नड राज्यामध्ये जन्मून कन्नडाचं नाव कन्नड जनांगाला सर्वश्रेष्ठ असलेले महान धर्मगुरु जगद्गुरु श्री बसवेश्वर गुरु नानक, तसेच गुरुसिंग, छत्रपती शिवाजी महाराज, छत्रपती शाहू महाराज आणि आमचे दलिताचे आशाकिरण डॉक्टर बाबासाहेब आंबेडकर, हिरियर स्वामी यांना सगळ्यात मी नमो. मी 2 शब्द बोलतो. एक्साईज डिपार्टमेंटमध्ये आणि तसं जीएसटी डिपार्टमेंट नवीन जे झालं त्याच्यामध्ये आणि ही सेवा गव्हर्नमेंटला करून आणि गव्हर्नमेंटचं जे आर्थिक उलाढाल असतात त्याला मोठ्या प्रमाणात कनेक्शन करून आणि आमच्या कर्नाटक राज्याच्या विकासाला हातभार लावल्याबद्दल मी त्यांना अभिर्थपूर्वक त्यांच्या दाखवून अभिर्थपूर्वक स्वागत करतो. थँक्यू सर. किती छान बोलले, एवढं फर्स्ट टाइम एवढं सगळं ಅವಾಗ ನಮಗ ಒಂದ್ ಸ್ವಲ್ಪ ಪರಿಚಯ. ನಮ್ಮ ಫಾದರ್ ಇವಾಗಿಲ್ಲ, ನಮಗ ದುಃಖ ಆಗ್ತಾ ಇದೆ. ಮೊದ್ಲಿದ್ದು ನಮಗಿಷ್ಟ ತ್ರಾಸ ಆಗ್ತಿಲ್ಲ, ಎಲ್ಲ ನಮಗ ಪರಿಚಯ ಆಗ್ತಿತ್ತು. ಈಗ ನಾವು ಹುಡುಕಾಡ್ಕೊಂಡು ಬರೋ ಪರಿಸ್ಥಿತಿ ನಮಗ ಬಂದಿದೆ. ಟಿವಿಯಲ್ಲಿ ಯೂಟ್ಯೂಬ್ ನಲ್ಲಿ ನೋಡಿ ಬಂದೆವು, ಆ ಸಿಕ್ಕಿದೆವು. ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ನಾನು ಸರ್ಗಳಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಅವ್ರ ಕಾರ್ಯಗಳು ಚಲೋ ನಡ್ತಾ ಇದೆ, ಹಿಂಗೆ ಸುಖಕುಮಾರವಾಗಿ ನಡೆಯಲಿ ನಾನು ಆರಿಸ್ತೀನಿ. ಜೀವನ ಸುಖಕರ ಇರಲಿ, ಆನಂದಮಯ ಇರಲಿ. ನಿಮ್ದೆಲ್ಲ ಶುಭ ಹಾರೈಕೆಗಳು ಹಂಗೆ ಇರ್ಲಿ, ನಮ್ಮೊಟ್ಟಿಗೆ ನಿಮ್ದು ಸಪೋರ್ಟ್ ಸಹಕಾರ ಎಲ್ಲ ಇರ್ಲಿ. ಸೊ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿಯೊಂದು ಕಾರ್ಯಗಳಲ್ಲಿ, ಫಂಕ್ಷನ್ಗಳಲ್ಲಿ ಮತ್ತೆ ನಮ್ಮ ಜನರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಅವರನ್ನ ಒಟ್ಟುಗೂಡಿಸಿ ಆಮೇಲೆ ಅವ್ರಿಗೆ ನಗಿಸುವಂತ ಕಾರ್ಯದಲ್ಲಿ ನಾವು ನಿರತರಾಗಿದ್ದೀವಿ. ಸೊ ಮಕ್ಕಳು ಈಗಾಗಲೇ ನೀವು ವಿಡಿಯೋ ನೋಡಿರ್ತೀರಿ. ನೀವು ಜಸ್ಟ್ MBBS ಮುಖ್ಯ ಡಾಕ್ಟರ್ ಆಗಿದ್ದಾನೆ, ಡಾಕ್ಟರ್ ಶರಣ್ ಕುಮಾರ್ ಅಂತೇಳಿ, ಇಲ್ಲ BMC ಬೆಳಗಾಂದಾಗ. ಸಮೃದ್ಧಿ ಮಗಳು ಈ ವರ್ಷ ಫೈನಲ್ ಇಯರ್ MBBS ಅದಾಳ ಅವಳು. ಸೊ ಅವಳು ಮುಂದಿನ ವರ್ಷ ಡಾಕ್ಟರ್ ಆಗ್ತಾ ಇದ್ದಾಳೆ. ಸೊ ನಮ್ದು ಎಲ್ಲ ದೇವರ ಕೃಪೆಯಿಂದ, ತಂದೆ ತಾಯಿ ಕೃಪೆಯಿಂದ, ಭಗವಂತನ ಆಶೀರ್ವಾದದಿಂದ ಎಲ್ಲ ಸುಖ ಸಮೃದ್ಧಿಯಿಂದ ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಹಂಗೆ ಚೆನ್ನಾಗಿರ್ಬೇಕು ಮತ್ತು ದೇವರು ನಿಮಗೆಲ್ಲ ಸಕಲ ಸೌಭಾಗ್ಯ, ಆಯುರಾರೋಗ್ಯ ಕರುಣಿಸಿ ಕಾಪಾಡಿ ಅಂತೇಳಿ ನಾವು ಈ ಸುಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನೀವು ಬಂದು ನಮ್ಮ ಮನೆಯವರಿಗೆ ನಮ್ಮ ಜೊತೆಗೆ ಮಾತಾಡಿ ನಮ್ಮ ಯೂಟ್ಯೂಬ್, ನನ್ನ ಮಗಳು ಮತ್ತು ನಾನು ಇಬ್ರು ಮಾಡುವಂತ ದೇವತಾ ಮನುಷ್ಯ ಪಿಕ್ಚರ್ದಲ್ಲಿ ನಿನ್ನಂತ ಅಪ್ಪ ಇಲ್ಲ ಅಂತ ಒಂದು ಸಾಂಗ್ ಅಂತ ನೀವು ಬಹಳ ಮೆಚ್ಕೊಂಡಿದ್ದೀರಿ. ಆಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿರ್ತೀರಿ. ಸೊ ಅದೇ ಒಂದು ಅಭಿಮಾನ ಮತ್ತು ನಮ್ಮ ಸಂಬಂಧದ ಒಂದು ನೆಲೆಯಾಗಿ ತಾವು ನಮ್ಮ ಮನೆಗೆ ಒಂದು ಭೇಟಿ ಕೊಟ್ಟಿದ್ರೆ ಬಹಳ ಖುಷಿ ಆಯ್ತು. ಹಿಂಗೆ ಬೆಳಗಾವಿ ಬಂದಾಗ ಮತ್ತೆ ಬರ್ತಾ ಇದೆ, ಮತ್ತೆ ಭೇಟಿ ಆಗೋಣ. ನಾವು ನಿಮ್ಮ ಚಕೋಡಿಗೆ ಬಂದಾಗ ನಾವು ಭೇಟಿ ಆಗ್ತೀವಿ. ಐಟಿ ವೆರೈಟಿ ಸ್ವೀಟ್ ತಗೊಂಡ್ಬಂದಿದ್ದಾರೆ, ಸ್ಪೆಷಲ್. ಈಗ ಬೆಳ್ಳಿ ರಥದಲ್ಲಿ ಸಾಂಗ್ ಹಚ್ಚಿ ಹುಡುಗಿದ್ದಾರೆ, ನೋಡ್ಕೊಂತ ನೋಡ್ಲಿ. ನಾವೆಲ್ಲ ಸ್ವೀಟ್ ನೋಡೋದು ಏನೇನು ಯಾವ್ಯಾವ ಹಿಂಗೆ ಆಗ್ಬೇಕಾ ಎಲ್ಲ ನಮ್ಮ ದೇವ್ರ ಮನೆ ನೋಡ್ತಾ ಇದ್ದಾರೆ. ನಿವೃತ್ತಿಯವರು ಅವರ
ಧರ್ಮಪತ್ನಿ ಜೊತೆಗೆ ನಮ್ಮ ಮನೆ ಮೇಲೆ ಇದ್ದಾರೆ. ಸೊ ಅವ್ರಿಗೆ ಮನೆ ತೋರಿಸ್ತಾ ಇದ್ದೀವಿ. ಅವರು ಬಹಳ ದೊಡ್ಡ ಮನೆ ಕಟ್ಟಿದಾರಂತೆ. 3200 ಸ್ಕ್ವೇರ್ ಫೀಟ್ ಮನೆ ಕಟ್ಟಿದ್ದಾರೆ. ಬಹಳ ದೊಡ್ಡ ಮನೆ ಆಯ್ತು ಅದು. ಮನೆ ಅಂತಂದ್ರೆ ಎಲ್ಲರಿಗೂ ಅದೊಂದು ಆಸರೆ. ಬಹಳ ಹಿರಿಯರ ಆಶೀರ್ವಾದದಿಂದ ಒಂದು ಸೂರು ಆಗ್ತಾ ಇರ್ತದ. ಸೊ ಅಂಥದ್ರಲ್ಲಿ ಅವರಿಗೂ ಕೂಡ ದೇವರು ಒಳ್ಳೆ ಒಂದು ಅವಕಾಶ ಮತ್ತು ಸೌಭಾಗ್ಯ ಕೊಟ್ಟಿದ್ದಾರೆ. ಸೊ ಅವರಿಗೆಲ್ಲ ಒಳ್ಳೆಯದಾಗಲಿ. ಪರಿವಾರ ನೋಡಿ ಬಹಳ ಖುಷಿ ಆಯ್ತು ನನಗೆ. ಎಷ್ಟು ಪ್ರೀತಿಯಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಸರ್ ಹಿಂಗ ಹಂಗ ಎಲ್ಲ ಹೇಳಿದ್ರಲ್ಲ, ಯಾಕಂದ್ರೆ ಖುಷಿಯಿಂದ ಜೋಡಿ ಖುಷಿಯಿಂದ ಇರ್ತಾರಲ್ಲ. ಮದ್ವೆ ಆಗಾಗ ಮದ್ವೆ ಆದಾಗ ಅವ್ರ ಪರಿಚಯ ಐತೆ ನನಗೆ. ಒಂದ್ ಕಡೆ ನಾವ್ ಒಂದ್ ಕಡೆ ಬಿಟ್ಟಿದ್ವಿ. ಸೊ ಇವತ್ತು ಅವರೇ ಹುಡುಕಿಡ್ಕೊಂಡು ನೀಲಿ ಫೋನ್ ಮಾಡಿದ್ರು ಅವರು. ಸೊ ಅದು ಯೂಟ್ಯೂಬ್ ಅಂಗವಾಗಿ ಅವರು ನಮ್ಮೆಲ್ಲ ಗುಡ್ಡ ಇಟ್ಕೊಂಡು ಭೇಟಿ ಆಗೋರು ಸಾಹೇಬ್ರಿಗೆ ಅಂತ ಮನೆ ಮಠ ಬಂದಿದ್ದಾರೆ. ಖುಷಿ ಆಯ್ತು. काय म्हटलं? सगळं रेडीच आता. कुठं काय म्हणून आराम, सगळं आराम. तेच आमचं सगळं ते एक. ओके. नाही आता तेवढं पोरं पण अप्रूपच, आई बाप पण अप्रूप. त्यांना तसं झालंय आता. अगोदर शाळा काय किंमत देत नव्हतं. होय होय. तिथं सिट आउट हा शेवाळ्याचे फळे ते सगळं आत्या आम्हालाच दिलेत. ते शेवाळ्याचे फळे पण अगोदर होतं ते सगळं. हा. आता करोनामध्ये काय पण खायला किती परिस्थिती वाईट होतं. ते तर येऊन खायला येते म्हणून का म्हणतो वय झालेलं माणसांचं. हा हे सगळं वर ठेवलं काय तर तेवढं सुटकोट चालूच. ते आता असं भरणारच आहे. या फंक्शन तो म्हणतो किती जीव आहे बघा भाऊ बहिणीचं तुमचं. अटॅचमेंट कसं आहे तेच की पापड नाही होतेच की त्याचं भावाला बहिणी. हा नाही तसंच ते बहिणीचं मग अटॅचमेंट त्या भावाच तसंच राहत ते. इथं वर मुलांचं सगळे त्यांनी अभ्यास इथंच अभ्यास करायचं. इथंच दोघं पण इथंच रेस्ट करायचं. बेडरूम आहे हा वरती. मला पण अटॅच आहे. इथं सगळं कपडे ठेवायला करायला सगळं. झाड आहेत नाही हे सगळं झेलचं प्रेमसच आहे. मेंटल झेल प्रेमस असते. ज्ञानाचा प्रकाश. गौतम बुद्धाची एक मूर्ती तुम्ही घरात ठेवला. असं होतं बा. हा आठवण आहे बा त्यांना. चेहरा सगळं असंच आठवण आहे. तेच पडलं सर असं पाठी हात बांधायचं. कारण ते लोक पुढे असंच करतात. करतात त्याने मशीन वगैरे आहे ते करत नाही. तर ते म्हणतात कुठं माणसं असतात म्हणजे तिथं असं हात पाठी. नाही त्यांना ते सवय आहे. त्यांनी मोठ्या मोठ्या ह्याच्यामध्ये येत नाही. त्याने राऊंड हा नाही वीर पाहिजे सर. इथं बघ दिसलं मास. हा आहेत व अजून आतमध्ये आहेत ते सगळं. हा गप्पी आहेत. गप्पी ठेवलं यामध्ये. म्हणतात ते ढास असतात की ढासांना खाते ते होत. आता लय पिल्ले झालंय. हा आणि मी ह्यांना ह्याच्यासाठी येते. ह्यांना लावलं आम्ही. हे लई दिवसापासून माझं आवड होतं हे. मग तर ह्यानी याव इथं. ह्यानी याव सगळं म्हणून असं होतं. मग ह्यानी करून दिलं मला. काय काय पाहिजे ते सगळं करून दिले. केवढं छान आपलं बसतात. नाही चावत नाही. तिथंच बसतंय ते असं. लई दिवसानंतर आमचं झुला ओपन व्हायला. नाहीतर लई दिवसाला बसलेच नाही. आणि ह्याला फिरला असेल कारण असं कुठं नाही त्याने तेच की तेच. हा हा नाही त्यांनी स्पेशल ह्यानी आमच्या घरामध्ये लई स्पेशल. तर आमच्या फॅमिलीमध्ये सगळ्यांच्या मध्येच त्याने लई हा ते लई इम्पॉर्टंट आहे. हा 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 ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಅಕ್ಕ ಮತ್ತೆ ತಮ್ಮ ಅಲ್ಲ ಅಕ್ಕ ತಮ್ಮನ್ ಬಾಂಧವ್ಯ ನೋಡಿ ನನಗೂ ನಮ್ಮ ತಮ್ಮ ನೆನಪು ಬರ್ತಾ ಇದೆ. ನಾವು 4 ಜನ ಅಕ್ಕ ತಂಗಿ, ನಮ್ದು ಒಬ್ಬ ತಮ್ಮ. ಎಲ್ಲರ ಜೀವನ ಒಳಗೆ ನೋವು ಎಲ್ಲ ಬರ್ತಾವ, ಕಷ್ಟಗಳು ಇರ್ತಾವ. ಯಾರ ಜೀವನ ಒಳಗೆ ಇರಲ್ಲ ಹೇಳಿ. ಆದ್ರೂ ಆ ಕಷ್ಟಗಳನ್ನ ನಾವು ದಾಟ್ಕೊಂಡು ಏನ್ ಮಾಡ್ಬೇಕಾಗ್ತದ, ಖುಷಿಯಿಂದ ಹೋಗ್ಬೇಕಂತ. ಆದ್ರೂ ಏನ್ ಗೊತ್ತಾ, ತವ್ರ ಮನೆ ಕಡೆ ಬೇಜಾರಾಗಿತ್ತಂದ್ರ ಯಾವ ಹೆಣ್ಣಿಗೂ ಖುಷಿಯಾಗಿ ಇರಕ್ಕಾಗಲ್ಲ. ನಿಜವಾಗ್ಲೂ ದೇವ್ರ ಆ ರೀತಿ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಖುಷಿಯಾಗಿ ಇರೋ ತರ ಮಾಡು. ಅವ್ರ ಜೀವನನು ಖುಷಿಯಾಗಿ, ತಮ್ಮನ ಜೀವನನು ಖುಷಿಯಾಗಿ ಇರಾಕ ಅಕ್ಕ ಯಾವಾಗ್ಲೂ ಇಷ್ಟಪಡ್ತಾಳ. ಹಂಗೆ ಇರ್ಲಿ. ಅವ್ರಿಬ್ರದ್ದು ಬಾಂಧವ್ಯ ನೋಡಿದೆ. ಒಬ್ರು ನೀ ಅಕ್ಕ ಬಾ, ತಮ್ಮ ಅಂತೂ ಬಾ. ಅವ್ರೆ ಎಷ್ಟು ಇದು ಮಾಡ್ತಾ ಇದಾರೆ. ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರ
ಫುಲ್ ಹಿಂಗ ಬಿಳಿ ಹಾಳೆ ಮನಸ್ಸೊಳಗೆ ಏನು ಇಲ್ಲ ಪಟ 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 आमचं लग्न झाल्यापासून ते आमच्या बरोबरच असतो ಏನ್ ಚಲೋ ಅನಿಸ್ತಾ ಇದೆ ಹಂಗ ಜೋರ್ಲೆ ಮಾತಾಡು हम्म पण थोडा खुश झाला हा मग इथे यायचं म्हणून मी लय दिवस झालं यायचं म्हणत होतं हा मग येऊन भेटल्यानंतर एकदम ऍक्च्युली तुम्ही येता म्हणून आम्ही ऍक्च्युली एक लग्नाचा प्रोग्राम फेमस केलो आज हा तुमच्यामुळे म्हणजे पहिला तुम्ही यायला लागला आणि लग्नाला आणि हे आज ऍक्च्युली हळदी उद्या लग्न आहे त्यांनी काय म्हणाले तर एक तासभर येऊन जावा आणि तुम्हाला पण घेऊन या तिथंच बरोबर म्हटले त्यांनी मग त्यांनी म्हटलं नाही तसं त्यांनी करायला पहिल्या टाइम यायला लागले तर यायला लागले तर त्यांना जास्त मिस करता येत नाही अक्षय तर येतो आम्ही सांगितलं त्यांना ನಿವೃತ್ತಿ ಸರ್ ಅವರು ಒಂದು ಹಾಡ ಹೇಳ್ತಾರಂತ माझं पेट सॉंग ते ह्यांचं फेवरेट आहे म्हणून तुम्हाला ते म्हणा एक लाईन म्हणून दाखवा हा तुम्ही म्हणा म्हणणी मांडरे निसर्ग राजा ऐक सांगतो निसर्ग राजा ऐक सांगतो गुपित लपलय रे गुपित जपलय रे कुणी कुणी माझ्या मनात लपलय रे कुणी माझ्या मनात लपलय रे निसर्ग राजा ऐक सांगतो तो दिसला आणि मी पाहिले परी ते कुरळ्याने डोळ्यात इशारे हसले ना मोठ्या त्या डोळ्यात हे कसे न तुला कळले न तुझ्या त्या होठाने होठ न हलले शब्द न कळले थोडे चुकले रे कोणी माझ्या मनात लपलंय रे कुणी माझ्या मनात लपलंय रे निसर्ग राजा ऐक सांगतो गुपित जपलंय रे कुणी माझ्या मनात लपलंय रे हा गुपित जपलंय रे कुणी माझ्या मनात लपलंय ಓ ಮಸ್ತ್ 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 ಕಾಲೇಜ್ ಒಳಗ ಸರ್ ಹಾಡ್ತಾರೆ ಲೈ मस्त मस्त भारी आलं आणि घ्या हा तुमचं पब्लिसिटी होत येते नाही लई खरंच आवाज लई मस्त आहे त्याचा दरी खोऱ्यातून वाहे एक प्रकाश तिथे अंधाराचे जाळे झाले मोकळे आकाश तिथे अंधाराचे जाळे झाले मोकळे आकाश रान जागे झाले सारे ओ पाय वाटा जाग्या झाल्या रान जागे झाले सारे पाय वाटा जाग्या झाल्या इथपर्यंत सर हो किती एवढा आवाज मस्त आहे सर आणि तुम्ही का म्हण मी 15 वर्ष एक हार्मोनियम आहे मॅडम हा खरं एवढं मस्त आहे तुम्ही ते कंटिन्यू ठेवा सांजई गोकुळी सावळी सावळी सांजई गोकुळी सावळी सावळी सावळ्याची जणू गोकुळी सांजई गोकुळी कंद फुलांचा गेला सांगून गंध फुलांचा गेला सांगून तुझ्यानी माझे पावे मिलन सर एकच सर मी म्हणतो हा सूर भेटला सुराला गाणं आलं तालावर पोळ्या हा सूर राजाला काही म्हणतात म्हणा 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 सरळ राजाला लकारी आशी घे हाक दिली साज मला दे ओ राजाला लकारी आशी घे ओ हो 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 कुंकवाचा माझा धनी आलं फळ बागात भरलेल्या मोतवानी पण भरून गेलं या किती मस्त हो बाबा मीटिला पिल्लू
ಎದೆ ತುಂಬಿ ಹಾಡಾಗಿದೆ ಇನ್ನೇತಕೋ ನಾನಿನ್ನನು ಬೆರೆವಂತ ಮನಸಾಗಿದೆ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನೆ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. अगोदर मामा येईन वगैरे करून आलो तर आम्ही एवढं घाबरणार कोण आलं नाही. तर पहिल्यापासून तसंच देणे एकदम टिपटॉपच. नाही मग बरेच वेळा दिवस जातो. होय होय नाही सगळं एकदम जीव लावून एवढं देणे. आज जर पप्पा असं जर लय असं हे झालं असतं लई की नाही, एकदम हे. माझ्यावर पण कधी माहिती होतं वडील. हे सगळं काय करायचं काय हळदी कुंकू करायचं? लावलं तर चालेल. ಅನ್ನೋದೇನಿಲ್ಲ. हा ನಲ್ಲಿ ಅಷ್ಟೇ 2 ಅದಾವ ಇವು ಖುಷಿಯಾಗಿ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡೆ. मुलगा पण आला. ನೀ ಚಪ್ಪಲ್ ಹಾಕೊಂಡಿಲ್ಲ ಬಾಬು. ಬಾಯ್ ಮಾಡಿ. ಅವ್ರ ಮೇಡಮ್ಗೆ ಅವ್ರಿಗೂ ಗೀತಾ ಅವ್ರಿಗೂ ಕೈ ಕೊಟ್ಟು. ಕಾಣಿಸ್ತಾ ಇಲ್ಲ. ಓಕೆ बरे या सर निवांत येणार येणार ओके बाय बाय. सांभाळा तब्येत पण हा ओके गीता मम्मीला तर घेऊन या हाय तिथं आहे समृद्धी ಹಾ ಸಮನಿ ಕೈ ಮಾಡತ್ತಾರ ಅವ್ರ ಓಕೆ ಬಾಯ್. ಆಚರಣೆ ಮಾಡಿದ್ದು ಬೆಳಿಗ್ಗೆ ಮಾಡಿರ್ಲಿಲ್ಲ ಮತ್ತೆ ಅವ್ರು ಬೊಕ್ಕೆ ತಂದು ಕೊಟ್ಟಿದ್ದು ಬೊಕ್ಕೆ ತಗೊಂಡು ವಿಶ್ ಮಾಡಿದ್ದು ಖುಷಿ ಆಯ್ತು ನನಗೂ. ಅದ ಹಂಗ ಆಗ್ತಾ ಇದೆ. ಹೌದು ನನಗೆ ಸಮೂಹ ಹೇಳ ಅಂತಲೇ ಗೊತ್ತಾಯ್ತು ಇವತ್ತು. ಒಂದೊಂದ್ಸಲ ಸೆಕೆಂಡ್ ಸಂಡೇ ಮಾಡ್ತಾ ಒಂದೊಂದ್ಸಲ ಥರ್ಡ್ ಸಂಡೇ ಮಾಡ್ತಾ ಫೋರ್ತ್ ಸಂಡೇ ಮಾಡ್ತಾ. ಓಕೆಪಾ ಓಕೆ ಹೋಗಿ ಬಾ ನೀನು. ಒಳ್ಳೆ ನೋಡ್ಕೊಂಡು ಹೋಗ್ಬಾ. ಅವಾಗಿಂದ ಪಾಪ ಅವ್ರಿಗೆ ಊಟ ಮಾಡಲಿಲ್ಲ ಏನಿಲ್ಲ ನಮಗೆ ಭೇಟಿ ಆದ್ರು ಎಷ್ಟು ಖುಷಿ ಪಟ್ಟರು ಎಂಜಾಯ್ ಮಾಡಿದ್ರು. ನಾ ಆಮೇಲೆ ಮನೆಯವ್ರ ಮೊದಲು ಊಟ ಕೊಡೋನು ಟೈಮ್ ಆಗಿತ್ತು ಅದ್ರ ಸಲ ಊಟ ಮಾಡಿದ್ವಿ ಸ್ವಲ್ಪ. ಆಮೇಲೆ ಊಟ ಮಾಡಿ ಮತ್ತೆ ನಾನು ಬೊಕ್ಕೆ ತಗೊಂಡೆ ನಿಮ್ಮ ಕಡೆ ಮತ್ತೆ ಬಂದಿದ್ದೀನಿ ಈಗ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾ ಇದೆ ಅಭಿಮಾನಿಗಳು ನಮಗೆ. ಯಾಕಂದ್ರೆ ನಮ್ದು ವಿಡಿಯೋಗಳು ನೋಡ್ಕೊಂಡು ನಮಗೆ ಗುರ್ತಾ ಹಿಡಿದ ನಮಗ ಭೇಟಿಯಾಗಿ ಬಂದಾರ ಅವ್ರ ಗೀತಾ ಅಂತ ಹೇಳಿ ನಮ್ಮ ರಿಲೇಟಿವ್ಸ್ ನಮ್ಮ ಪರಿಚಯನ ಫುಲ್ ಪರಿಚಯ. ಆಮೇಲೆ ನಮ್ಮ ಮನೆಯವರಾಗ ಅವ್ರ ಮನೆಯವ್ರು ಗೀತಾ ಅವ್ರ ಮನೆಯವರು ನಿವೃತ್ತಿ ಅಂತ ಸರ್ ಅದಾರಲ್ಲ ಅವ್ರ ಪರಿಚಯ. ಹಿಂಗಾಗಿ ನಮಗೂ ಭಾಳ ಖುಷಿ ಆಯ್ತು. ಒಂದೇ ಬೇಜಾರಿನ ಪಾಪ ಊಟ ಮಾಡಿದ್ರೆ ಹಂಗ ಹೋದ್ರು. ಮತ್ತೆ ಭೇಟಿ ಆಗ್ತಾನೆ ಇರೋಣ. ಅವ್ರ ಹಾಡಗಳು ಹಂಗ ಕೇಳ್ತಾನೆ ಇರೋಣ. ಬಹಳ ಧ್ವನಿ ಚೆನ್ನಾಗಿದೆ ಸರ್ ಅವ್ರದ. ಸರ್ ಹಿಂಗ ಹಾಡ ಹೇಳ್ತಾ ಇರಿ ನೀವು, ಹಿಂಗ ಹಾಡಗಳನ್ನ ಕಂಟಿನ್ಯೂ ಇಡ್ರಿ. ಮತ್ತೆ ಬೊಕ್ಕೆನೂ ಭಾಳ ಚೆನ್ನಾಗಿದೆ. ಹೂ ಅಂದ್ರೆ ನಮ್ಗೆ ಇಷ್ಟ ಅಂತ ನಿಮ್ಗೆ ಗೊತ್ತ. ಈಗಾಗಲೇ ನೀವು ನೋಡಿರ್ತೀರ ವಿಡಿಯೋ ಒಳಗೆ. ನಿಜವಾಗ್ಲೂ ಹೂಗಳು ಸ್ಪೆಷಲ್ ಅದಾವ. ಆಮೇಲೆ ಮತ್ತು ಇವತ್ತು ಸ್ಪೆಷಲ್ ಎಲ್ಲ ಅಪ್ಪಂದಿರಿಗೆ ಇವತ್ತು ನಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಲ್ಲ ನಮ್ಮ ಅಪ್ಪಂದಿರಿಗೆ ಎಲ್ಲರಿಗೂ ನಮ್ಮ ತಂದೆಯವ್ರಿಗಾಯ್ತು ನಿಮಗೂ ಎಲ್ಲರಿಗೂ ಆಯ್ತು ನಮ್ಮ ಕಡೆಯಿಂದ ಅಪ್ಪಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯ ನಿಮ್ಗೆಲ್ಲರಿಗೂ. ಮತ್ತೆ ಈ ವಿಡಿಯೋನ ನಾವು ಇಲ್ಲೇ ಮುಗಿಸ್ತೀವಿ. ಈಗ ನೋಡ್ರಿ ಯಾರು ಬಂದಿದ್ರು ಏನು ಅಂತ. ನೀವು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗ ಖುಷಿಯಿಂದ ನಿಮ್ಗೆ ಯಾರನ್ನ ಪರಿಚಯ ಬರ್ತಾ ಇರ್ರಿ. ಹಿಂಗ ನಮ್ಮ ಜೊತೆ ನಮ್ಮ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಜೊತೆ ಹಿಂಗ ಇರ್ತಾ ಸಪೋರ್ಟ್ ಮಾಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ.